4000 ಪ್ರಭೇದ ಹಾವುಗಳಿದ್ದಾವೆ ನಮ್ಮ ಪ್ರಪಂಚದಲ್ಲಿ. ಅದರಲ್ಲಿ ಕಾಳಿಂಗ ಮಾತ್ರ ಗೂಡು ಕಟ್ಟೋದು. ಅದೆಷ್ಟು ವಿಶೇಷ ನೋಡಿ. ಯಾಕೆ? ಅದು ಎವಾಲ್ಡ್ ಆಗಿರ್ಬೋದು, ಇಂಟೆಲಿಜೆಂಟ್ ಆಗಿರ್ಬೋದು, ಬುದ್ಧಿ ಜಾಸ್ತಿ ಇರ್ಬೋದು. ನಾನು ಗೂಡು ಕಟ್ತೀನಿ, ನನ್ನ ಮೊಟ್ಟೆಗಳನ್ನ ಚೆನ್ನಾಗಿ ನಾನು ಮರಿ ಮಾಡಿಸಿ ಹೊರಗಡೆ ಬಿಡಬೇಕು. ಎಲ್ಲೋ ಬೇರೆ ಎಲ್ಲಂದ್ರೆ ಅಲ್ಲಿ ಇಟ್ಟಿರುತ್ತೆ, ಒಂದು ಒಳ್ಳೆ ಜಾಗ ನೋಡಿ ಮೊಟ್ಟೆ ಅಲ್ಲಿ ಇಟ್ಬಿಟ್ಟು ಹೊಟ್ಟೋಗುತ್ತೆ. ಓಕೆ, ಫೀಮೇಲ್ ಅಲ್ಲಿ ಒಂದು ವೇಳೆ ಒಂದು ಉಡಾನೋ ಇಲ್ಲ ಒಂದು ಮುಂಗ್ಸಿ ಬಂದ್ರೂ ಆ ಮೊಟ್ಟೆ ಫುಲ್ಲಾಗಿ ಖಾಲಿ ಆಗಿಬಿಡುತ್ತೆ, ತಿನ್ಬಿಡ್ತವೆ. ಆದರೆ ನಮ್ಮ ಕಾಳಿಂಗ ಏನು ಡಿಸೈಡ್ ಮಾಡ್ತು, ಬೇಡ ನಾನು ಒಳ್ಳೆ ಒಂದು ಇನ್ಕ್ಯುಬೇಟರ್ ಮಾಡಿ ಅದರೊಳಗಡೆ ಇಟ್ಟು ಅದನ್ನು ಕಾಪಾಡ್ತೀನಿ, ಪ್ಲಸ್ ಟೆಂಪ್ರೇಚರ್ ಹ್ಯೂಮಿಡಿಟಿಯನ್ನು ರೆಗ್ಯುಲೇಟ್ ಮಾಡ್ತೀನಿ ಅಂತ ಯೋಚನೆ ಮಾಡಿರ್ಬೋದು. ಸೊ ದಟ್ಸ್ ಟೆಂಪ್ರೇಚರ್ ತುಂಬ ಇಂಪಾರ್ಟೆಂಟ್ ಮರಿ ಆಗಲಿಕ್ಕೆ. ರೆಗ್ಯುಲೇಟ್ ಮಾಡುತ್ತೆ. ಆ ರೀತಿ ಒಂದು ಗೂಡನ್ನು ಕಟ್ಟುತ್ತೆ. ಹೊರಗಡೆ ಫಾರ್ ಎಕ್ಸಾಂಪಲ್ 34 ಡಿಗ್ರಿ ತಿಂತಿಟ್ಕೊಳ್ಳಿ, ಸಮ್ಮರಲ್ಲಿ 34 ಡಿಗ್ರಿ, ಒಳಗಡೆ 28 ಡಿಗ್ರಿ ಇರುತ್ತೆ, ತಣ್ಣಗಿರುತ್ತೆ ಹೊರಗಡೆ. ಸರಿ, ಮಳೆ ಶುರುವಾಯಿತು ಮೇಯಲ್ಲಿ, ಜೂನಲ್ಲಿ, ಏಪ್ರಿಲಲ್ಲಿ ಮೊಟ್ಟೆ ಇಡುತ್ತೆ ಗೂಡು ಕಟ್ಟಿ. ಏಪ್ರಿಲ್ ಮೇಲೆಲ್ಲ ಬಿಸಿಲು ಜಾಸ್ತಿ, ಜೂನ್ ಜುಲೈಗೆ ಮಳೆ ಬರುತ್ತೆ. ಮಳೆ ಬಂದಾಗ ಏನಾಗುತ್ತೆ, ಟೆಂಪ್ರೇಚರ್ ಲೋ ಆಗುತ್ತೆ ಅಲ್ವಾ. ಮಳೆನೂ ಅಷ್ಟೇ, ನಮ್ಮ ಆಗುಂಬೆಯಲ್ಲಿ ಲೆಕ್ಕ ತೊಗೊಂಡ್ರೆ 4000ದಿಂದ 5000 mm ಬರುತ್ತೆ. ಒಂದು ಡ್ರಾಪ್ ಹನಿನೂ ಹೊರಗಡೆ ಹೋಗಲ್ಲ, ಅಷ್ಟು ಚೆನ್ನಾಗಿ ಗೂಡು ಕಟ್ಟಿರುತ್ತೆ. ಹೇಗಿರುತ್ತೆ ಸರ್ ಗೂಡು? ಪರ್ಫೆಕ್ಟ್. ನಾವೆಲ್ಲ ಎಷ್ಟು ಏನೇನೋ ಟೆಕ್ನಾಲಜಿ, ಏನೋ ಇಂಜಿನಿಯರ್ಸ್ ಅಂತ ಹೇಳಿ ನಾವು ಕಾಂಕ್ರೀಟ್ ಹಾಕಿ RCC ಹಾಕಿದ್ರೆ ಲೀಕ್ ಆಗುತ್ತೆ. ಅವರು ಸಿಂಪಲಾಗಿ ಮಾಡ್ತಾರೆ. ದಟ್ಸ್ ಕಾಲ್ಡ್ ಎವಲ್ಯೂಷನ್. 5 million or 6 million years of evolution has built one of the best nest. ಸೊ ಇದರಿಂದ ಅಷ್ಟು ಚೆನ್ನಾಗಿ ಕಟ್ಟಿರೋದ್ರಿಂದ ಮಳೆಗಾಲದಲ್ಲಿ ಟೆಂಪ್ರೇಚರ್ ಫುಲ್ ಲೋ ಆಗಿರುತ್ತೆ. ಹೊರಗಡೆ 22, ಒಂದೊಂದು ಸಲ 19 ಆಗುತ್ತೆ ರಾತ್ರಿಯಲ್ಲಿ. ಅದರ ಒಳಗಡೆ 28 ಇರುತ್ತೆ. ಅದ್ರ ಬಾಯಿ ಚಿಕ್ಕದಿರುತ್ತಾ? ಇಲ್ಲ, ಗೂಡು ಫುಲ್ ಕ್ಲೋಸ್ ಮಾಡಿಬಿಟ್ಟಿರುತ್ತೆ, ಫುಲ್ ಕ್ಲೋಸ್, ನೋ ಬಾಯಿ, ನಥಿಂಗ್. ನಮ್ಮ ಪಕ್ಷಿ ಗೂಡು ಥರ ಇರೋದಿಲ್ಲ. ಒಂದು ದರಗು ರಾಶಿ ಅಂದರೆ ಎಲೆಗಳೆಲ್ಲ ರಾಶಿ ಮಾಡಿರುತ್ತೆ, ಒಳಗಡೆ ಹೋಗುತ್ತೆ, ಮೊಟ್ಟೆ ಇಡುತ್ತೆ, ಆಚೆ ಬಂದು ಮತ್ತೆ ದರಗು ರಾಶಿ ಮಾಡ್ತಾನೇ ಇರುತ್ತೆ. ಒಂದು 3 ಅಡಿವರೆಗೂ ಹೈಟು ಭೂಮಿ ಮೇಲಿಂದ, ಅಷ್ಟು ದೊಡ್ಡದಾಗಿ ಮಾಡುತ್ತೆ. ಒಂದು ಸುಮಾರು 30 ದಿನ ಕೆಲಸ ಮಾಡುತ್ತೆ. 9 to 5 ಜಾಬ್, 30 ದಿನ. ಅಷ್ಟು ಗಟ್ಟಿ ಮೇಲಿಂದ ಕಲ್ಗಿಲ್ ಬಿದ್ರು ಏನೂ ಆಗಲ್ಲ, ಒಂದು ಮರ ಬಿದ್ರೂ ಏನಾಗಲ್ಲ. ಪದರ ಎಷ್ಟು ದಪ್ಪ ಇರುತ್ತೆ ಗೂಡ? 3 ಅಡಿ ಅಂದರೆ ಅಷ್ಟು ಹೈಟು ಒಂದು ಗೂಡು. ಒಂದು ಥಿಕ್ನೆಸ್ ಅಂತ ಹೇಳೋಕ್ಕಾಗಲ್ಲ, ಫುಲ್ಲಾಗಿ ಕಂಪ್ಲೀಟ್ ಫುಲ್. ನೀವು ಹೇಳೋದು ಹೀಪ್, ಅದು ಹೀಪ್ ಆಫ್ ಲೀಫ್ ಲಿಟರ್. ನಿಯರ್ಲಿ 5-6 kilos of wet weight, sometimes close to 15 kgs of wet weight ಬಂದ್ಬಿಡುತ್ತೆ. ಅಷ್ಟು ಎಲೆನ ರಾಶಿ ಮಾಡುತ್ತೆ. ನೆಕ್ಸ್ಟ್ ಟೈಮ್ ನಾನು ಎಲ್ಲರೂ ಕಾಡಲ್ಲಿ ಇದ್ದಾಗ ಒಂದು ದೊಡ್ಡ ಎಲೆ ರಾಶಿ ಇದೆ ಅಂದರೆ ಹುಷಾರಾಗಿರ್ಬೋದು. ಅದು ಕಿಂಗ್ ಕೋಬ್ರಾ ಇರೋ ಜಾಗದಲ್ಲಿ, ಬೇರೆ ಕಡೆ ಬೇಕಾಗಿಲ್ಲ. ಯು ಶುಡ್ ನೋ ಮೇ ಬಿ ಅ ಕಿಂಗ್ ಕೋಬ್ರಾ ಹಸ್ ಬಿಲ್ಟ್ ಎ ನೆಸ್ಟ್ ಅಂತ ಹೇಳ್ಬೋದು. ಸೊ ನನ್ನ ಮುಂದಿನ ಕುತೂಹಲ, ನಮ್ಗೆಲ್ರಿಗೂ ಕನ್ನಡಿಗರಿಗೆ ಎಸ್ಪೆಷಲಿ 80ರಲ್ಲಿ ಹುಟ್ಟಿರೋರಿಗೆಲ್ಲ ಆಗುಂಬೆ ಅಂದರೆ ಅಣ್ಣವ್ರ ಹಾಡೇ ಬರೋದು. ಕರೆಕ್ಟ್. ಪ್ರೇಮ ಸಂಜಯ ಅಂತ ಅವ್ರು ಹಾಡಲ್ಲಂದ್ರು. ಬಟ್ ಈ ಕಡೆ ಮಾಲ್ಗುಡಿ ಡೇಸು ಇದೆಲ್ಲ ಬಂದಾಗ ನಮ್ಗೆ ಆಗುಂಬೆ ಏನೋ ಕಿಂಗ್ ಕೋಬ್ರಾಗಳು, ಕಾಳಿಂಗ ಇರೋ ಜಾಗ ಅಂತ. ಫಸ್ಟ್ಲಿ ಅಲ್ಲಿಗೆ ಏನಕ್ಕೆ ಬಂತದು ಹಾವುಗಳು? ಕರೆಕ್ಟ್. ಅದು ನೀವು ನಮ್ಮ ಟೈಮಲ್ಲೆಲ್ಲ ಮಾಲ್ಗುಡಿ ಡೇಸು ಮತ್ತು ಅನ್ನೋರು ಹಾಡಿಂದನೇ ಆಗುಂಬೆ ಫೇಮಸ್ ಆಗಿತ್ತು. ಬಟ್ ಬೇರೆ ಕಡೆ, ನಮ್ಮ ಇಂಡಿಯಾದಲ್ಲಿ ಬೇರೆ ಕಡೆ ಅಂದರೆ ಮಳೆ ಜಾಸ್ತಿ ಬರುತ್ತೆ, ಚಿರಾಪುಂಜಿ ಆಫ್ ಸೌತ್ ಅಂತ ನಮಗೆ ಇತ್ತು ಅಲ್ವಾ. ನಾವು ಕಾಳಿಂಗ ಸರ್ಪದ ರಿಸರ್ಚ್ ಮಾಡಿ ವರ್ಲ್ಡ್ ಲೆವೆಲಲ್ಲಿ ಕಿಂಗ್ ಕೋಬ್ರಾಸ್ ಎಲ್ಲಿದೆ ಅಂತ ನೀವೆಲ್ಲಾದರೂ ಯಾವಾಗಾದರೂ ಯುರೋಪು, ಅಮೇರಿಕಾ ಎಲ್ಲಾದರೂ ನೀವು ಟ್ರಾವೆಲ್ ಮಾಡ್ತಾ ಇದ್ದಾಗ ರ್ಯಾಂಡಮಾಗಿ ಅವ್ರ ಹತ್ರ ಮಾತಾಡ್ತಾ ಇದ್ದಾಗ ಅವ್ರು ಏನಾದರೂ ಹಾವುಗಳು ಇಷ್ಟ ಅಂತ ಹೇಳಿದ್ರೆ ನೀವು ಒಂದು ಪ್ರಶ್ನೆ ಕೇಳಿ, ಕಿಂಗ್ ಕೋಬ್ರಾಸ್ ಎಲ್ಲಿದೆ ಗೊತ್ತಾ ನಿಮಗೆ ಅಂತ. ಅವರು ಹೇಳ್ತಾರೆ ಆಗುಂಬೆಲಿದೆ. ಅಷ್ಟುವರೆಗೂ ನಾವು ಆಗುಂಬೆನ ವರ್ಲ್ಡ್ ಲೆವೆಲಲ್ಲಿ ಫೇಮಸ್ ಮಾಡಿದ್ವಿ ಕಿಂಗ್ ಕೋಬ್ರಾಗೋಸ್ಕರ. ಬಟ್ ಇದರ ಶುರು ಎಲ್ಲಿಂದ ಆಗಿದ್ದು? ನನಗೆ ಇಲ್ಲೇ ಬೆಂಗಳೂರಲ್ಲೇ ಹುಟ್ಟು ಬೆಳೆದಿದ್ದು, ಔಟ್ಸ್ಕರ್ಟ್ಸ್ ಆಫ್ ಬ್ಯಾಂಗ್ಳೂರ್, ನಮ್ಮ KR ಪುರಂ ಕಡೆ ಮನೆ. ಅವಾಗೆಲ್ಲ ಗದ್ದೆಗಳಿದ್ದಿದ್ದು, ಮನೆಗಳು ಕಟ್ಟಿದಾಗ ಹಾವುಗಳು ಮನೆಗಳೊಳಗೆ ಬಂದುಬಿಡ್ತಾಯಿತ್ತು ಮಳೆಗಾಲದಲ್ಲಿ. ನಾನು ಹಿಡಿದು ಬಿಡ್ತಾಯಿದ್ದೆ. ಸೊ 9ನೇ ಕ್ಲಾಸ್ ಇದ್ದಾಗಲೇ ನಾನು ಮೊದಲನೇ ಹಾವು ಹಿಡಿದಿದ್ದೆ. ನಾನು ಫಸ್ಟ್ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು, ವೆರಿ ಎಕ್ಸೈಟ್ಮೆಂಟ್. ಭಯ ಆಗಲಿಲ್ವಾ? ಭಯ ಬರ್ತಾ ಇಲ್ಲ. ಭಯ ನನಗೆ ಇವಾಗಲೂ ಅಷ್ಟೇ ಭಯ ಆಗಲ್ಲ. ಇದು ಮೋಸ್ಟ್ ಆಫ್ ಕ್ಯೂರಿಯಾಸಿಟಿಯಿಂದ ಯು ವಾಂಟ್ ಟು ಲರ್ನ್. ಭಯ ಇದ್ದರೆ ಅಲ್ಲೇ ಇಟ್ ವಿಲ್ ಸ್ಟಾಪ್, ಯುವರ್ ಕ್ಯೂರಿಯಾಸಿಟಿ ಸ್ಟಾಪ್ಸ್ ದೇರ್. ಬಟ್ ನಮಗೆಲ್ಲ ಡ್ರಿಲ್ ಮಾಡಿಬಿಟ್ಟಿರ್ತಾರಲ್ಲ. ಕರೆಕ್ಟ್. ಮೊದಲೇ ಹಾವು ಅಂದರೆ ಹಾವು ದೂರ ಇರಬೇಕಂತ, ಅದನ್ನು ಹೆಂಗೆ ದಾಟಿದ್ರಿ? ಕರೆಕ್ಟ್. ನಮಗೆಲ್ಲರಿಗೂ ಅದು ಭಯ ಇದೆ. ಹಾವು ನಾವಂತಲ್ಲ, ಏಪ್ಸಿಂದ ನಾವು ಮಂಗನಿಂದ ಮಾನವ ಆಗಿರೋದ್ರಿಂದ ನ್ಯಾಚುರಲ್ ಪ್ರಿಡೇಟರ್ಸ್ ಅವರು. ನಮಗಾಗಲಿ ಯಾವುದೇ ಒಂದು ಮರಿಗಳಾದರೂ ಹಾವುಗಳನ್ನ ಪಕ್ಷಿ ತಿನ್ನುತ್ತೆ, ಪಕ್ಷಿನ ಹಾವು ತಿನ್ನುತ್ತೆ. ಇಟ್ಸ್ ನ್ಯಾಚುರಲ್. ಆ ಬಿಹೇವಿಯರ್ ಇದ್ದಿದ್ದೆ, ನಮಗೂ ಇದೆ. ಆದರೆ ನನ್ನಂಥವರು ಇಸ್ ಅ ರೆಬಿಲಿಯನ್ ಕಿಡ್ಸ್. ವಿ ಡೋಂಟ್ ಲಿಸನ್ ಟು ಕಿಡ್ಸ್ ಪೇರೆಂಟ್ಸ್. ಅಪ್ಪ ಅಮ್ಮ ಅದು ಹಾವು ಅಂದ್ರೆ ಹೌದಾ, ನಾನು ಅಲ್ಲಿ ಹೋಗ್ತೀನಿ. ಓಕೆ, ಕುದುರೆ ಓಡಿಸಿದ್ರೆ ಕೆಳಗಡೆ ಬಿದ್ದರೆ ಬೆನ್ನು ಮುರ್ಕೊಂಡು ನಾನು ಓಡಿಸ್ತೀನಿ. ಏನೋ ಓಷನಲ್ಲಿ ಹೋಗಿ ಸ್ವಿಮ್ ಮಾಡಿದ್ರೆ
ಎಕ್ಸೈಟ್ಮೆಂಟ್ ನಮ್ಗೆ ವಿ ಗೋ ಆನ್ ಎಕ್ಸೈಟ್ಮೆಂಟ್ ಸೊ ಯು ಆಲ್ವೇಸ್ ಹ್ಯಾವ್ ಕ್ವೆಶ್ಚನ್ ಇದು ಹಿಂಗಲ್ಲ ಇಲ್ಲ ನಾನು ಮಾಡಿ ನೋಡ್ತೀನಿ. ಯು ಡಿಡ್ಂಟ್ ಅಕ್ಸೆಪ್ಟ್ ಇಟ್ ಬ್ಲೈಂಡ್ಲಿ. ಎಕ್ಸಾಕ್ಟ್ಲಿ. ಯು ಸೆಡ್ ಓಕೆ ಲೆಟ್ ಮೀ ಫಿಗರ್ ಇಟ್ ಔಟ್. Yes, that's where we will be different from the normal crowd. ಐ ಥಿಂಕ್ ದಿಸ್ ಅಪ್ಲೈಸ್ ಟು ಎನಿಥಿಂಗ್ ಇನ್ ಲೈಫ್. Anything. ಅಂದರೆ ಆ ಕಟ್ಟುಪಾಡುಗಳನ್ನು ನೀವು ಒಪ್ಕೊಂಡ್ರೆ ಅದು ನಿಮ್ಮನ್ನು ಕಟ್ಟತ್ತೆ. ಅಷ್ಟೇ. ಪ್ರಶ್ನೆ ಮಾಡಿದ್ರೆ ಹೊಸ ಆವಿಷ್ಕಾರಗಳಿಗೆ ದಾರಿ ಆಗಬಹುದು. ಕರೆಕ್ಟ್. ಇಲ್ಲಾಂದರೆ ನಮ್ಮ ಆವಾಗ 25 ಇಯರ್ಸ್ ಆಗೋ ನಾನು ಸ್ಟಾರ್ಟ್ ಮಾಡಿದಾಗ ನಮಗೆ ಗೂಗಲ್ ಇರಲಿಲ್ಲ, ನ್ಯಾಷನಲ್ ಜಿಯೋಗ್ರಫಿಕ್ ಆ್ಯಕ್ಸೆಸ್ ಇರಲಿಲ್ಲ, ಯೂಟ್ಯೂಬ್ ಇರಲಿಲ್ಲ. ಸೊ ಹೌ ಡು ಯು ಥಿಂಕ್ ವಿ ವಿಲ್ ಸ್ಟಾರ್ಟ್? ನಾವು ಸ್ಟಾರ್ಟ್ ಮಾಡಲೇಬೇಕು. ಇಲ್ಲಾಂದರೆ ನಾನು ಒಬ್ಬ ಇಂಜಿನಿಯರೋ ಡಾಕ್ಟ್ರೋ ಅಕೌಂಟೆಂಟ್ ಆಗಿಬಿಡ್ತಾ ಇದ್ದೆ. ಬಟ್ ಐ ಡಿಂಟ್ ಲಿಸನ್ ಟು ಇಟ್. ಸೊ ವಾಟ್ ಹ್ಯಾಪನ್? ಸೊ ಫಸ್ಟ್ ಟೈಮ್ ಹಿಂಗೆ ಬಂದಾಗ ಐ ಮೀನ್ ಕ್ಯೂರಿಯಾಸಿಟಿ ಇತ್ತು, ಹೆಂಗೆ ಹೌ ಡಿಡ್ ಯು ಸೇಲ್ ಥ್ರೂ ಇಟ್? ಐ ಜಸ್ಟ್ ಮೇಕ್ ಶ್ಯೂರ್ ಇಟ್ ಡಿನ್ ಬೈಟ್ ಮೀ. ಹಿಡಿದು ಬಿಟ್ಟೆ. ಅಫ್ಕೋರ್ಸ್ ಅಪ್ಪ ಅಮ್ಮ ಬೈದರು, ಎಲ್ಲ ತುಂಬ ಪ್ರೆಷರ್ ಇತ್ತು. ಬಟ್ ನಾನು ಬಿಟ್ಟಿಲ್ಲ, ಕ್ವೈಟಾಗಿ ಮಾಡ್ತಾಯಿದ್ದೆ. ಕಾಲೇಜ್ ಟೈಮಲ್ಲೂ ಹಿಡಿತಾಯಿದ್ದೆ, ಬಿಡ್ತಾಯಿದ್ದೆ. ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ದೆನ್ ಐ ಡಿಂಟ್ ವಾಂಟ್ ಟು ಸೆಟಲ್ ಡೌನ್ ಇನ್ ಬ್ಯಾಂಗ್ಳೂರ್. ಕಾಡಲ್ಲಿರಬೇಕು, ವೈಲ್ಡ್ ಲೈಫಲ್ಲಿ ಇರಬೇಕು, ಹಾವುಗಳನ್ನ ಸಂರಕ್ಷಣೆ ಮಾಡಬೇಕು. ಆ ಪ್ರೀತಿ, ಆ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಐ ಸ್ಪೆಂಡ್ ಮೋರ್ ಟೈಮ್ ಇನ್ ಬನಘಟ್ಟ ನ್ಯಾಷನಲ್ ಪಾರ್ಕ್ ವಾಚಿಂಗ್ ಕಿಂಗ್ ಕೋಬ್ರಾಸ್. So I just wanted to do this, nothing else. No money, no position, just passionate with king cobras.